ಹೇಮಾಸ್ ಅಭಿರುಚಿಗೆ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಅವರೇ ಮೇಳದಲ್ಲಿ ಮಾಡುವಂತಹ ಎಲ್ಲ ರೆಸಿಪಿಗಳು ಫಸ್ಟ್ ಟೈಮ್ ನಮ್ಮ ಚಾನಲ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅವರೆಬೇಳೆ ಗುಲಾಬ್ ಜಾಮೂನ್. ಅವರೇ ಮೇಳದಲ್ಲಿ ಮಾಡೋದಕ್ಕಿಂತ ರುಚಿಯಾಗಿ ಮನೆಯಲ್ಲೇ ಹೇಗೆ ಮಾಡುವುದಂತ ತೋರಿಸ್ಕೊಡ್ತೀನಿ. ಈಗ ಗುಲಾಬ್ ಜಾಮೂನ್ಗೆ ಬೇಕಾಗಿರುವಂತಹ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ನಷ್ಟು ಸಕ್ಕರೆ, 2 ಕಪ್ನಷ್ಟು ನೀರು ಸೇರಿಸಿ ಸ್ವಲ್ಪ ಗಟ್ಟಿ ಪಾಕ ತಗೊಳ್ಬೇಕು. ಈ ಪಾಕ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಕೈಯಲ್ಲಿ ಮುಟ್ಟಿದಾಗ ಅಂಟು ಬಂದರೆ ಪಾಕ ರೆಡಿಯಾಗಿದೆ ಅಂತ. ಈಗ ಕೊನೆಯಲ್ಲಿ 1/4 ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಸೇರಿಸಿ ಮಿಕ್ಸ್ ಮಾಡಿದರೆ ಗುಲಾಬ್ ಜಾಮೂನ್ಗೆ ಬೇಕಾಗಿರುವಂತಹ ಪಾಕ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಸ್ಪೂನ್ನಷ್ಟು ಇದ್ಕಿದ ಬೇಳೆ, 3 ಟೇಬಲ್ ಸ್ಪೂನ್ನಷ್ಟು ನೀರು ಸೇರಿಸಿ ಸ್ಮೂತ್ ಪೇಸ್ಟ್ ಮಾಡಿಕೊಳ್ಬೇಕು. ಇದ್ಕಿದ ಬೇಳೆ ಪೇಸ್ಟ್ ರೆಡಿಯಾಗಿದೆ. ನಾನಿಲ್ಲಿ 200 ಗ್ರಾಮ್ನಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ. ಈಗ ರುಬ್ಬಿರುವಂತಹ ಇದ್ಕಿದ ಬೇಳೆ ಪೇಸ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಮತ್ತು ಗಟ್ಟಿಯಾಗಿ ಕಲಿಸಬಾರ್ದು. ಈಗ ಇದಕ್ಕೆ ತುಪ್ಪ ಹಚ್ಚಿ 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ ಜಾಮೂನ್ ಉಂಡೆ ಮಾಡ್ಕೊಳ್ಳೋಣ. ಕೈಗೆ ತುಪ್ಪ ಹಚ್ಚಿ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲೂ ಒಡೆಯದಂತೆ ಉಂಡೆ ಮಾಡ್ಕೊಳ್ಬೇಕು. ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಬೋದು. ಈಗ ಮೊದಲೇ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲೇ ರೆಡಿ ಮಾಡಿರುವಂತಹ ಗುಲಾಬ್ ಜಾಮೂನ್ ಉಂಡೆಗಳನ್ನು ಎಣ್ಣೆಗೆ ಹಾಕ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು 10 ನಿಮಿಷವಾದರೂ ಬೇಯಿಸ್ಕೊಳ್ಬೇಕು. ಜಾಮೂನ್ ಒಳಗಡೆ ಚೆನ್ನಾಗಿ ಬೇಯಬೇಕು. ಈಗ ಬೆಂದಿರುವ ಜಾಮೂನನ್ನು ಪಾಕದಲ್ಲಿ ಹಾಕ್ಕೊಳ್ಬೇಕು. ಈಗ ಗುಲಾಬ್ ಜಾಮೂನನ್ನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು. ತುಂಬ ಸಿಂಪಲ್ ಆಗಿ ರುಚಿಯಾಗಿ ಅವರೇ ಮೇಳದಲ್ಲಿ ಮಾಡುವಂತಹ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.